ಬಟ್ ಒಂದ್ ಕಡೆಗೆ ಸಿದ್ದರಾಮಯ್ಯ ಕುರ್ಚಿ ವಿಚಾರದಲ್ಲಿ ಒಳಗಡೆ ಕಲಹ ಇಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ಕಲಹ ಇಲ್ಲ, ಸ್ಪಷ್ಟಪಡಿಸ್ತೇನೆ. ಒಂದ್ ಕಡೆ ಇಲ್ಲಿ ಡಿ ಕೆ ಶಿವಕುಮಾರ್ ಹೇಳ್ತಾರೆ, ನಾನು ಈಗ ಒಂದ್ ಕೆಲವು ದಿನಗಳಲ್ಲಿ ಒಂದು ಹೊಸ ಬದಲಾವಣೆ ಆಗುತ್ತೆ, ನನಗೂ ಕೂಡ ಒಂದು ಒಳ್ಳೆ ಕಾಲ ಬರುತ್ತೆ ಅಂತ ಹೇಳ್ತಾರೆ. ನೋಡಿ, ಅವರು ಹೇಳಿರೋಂಥದ್ರಲ್ಲಿ ತಪ್ಪು ಏನಿಲ್ಲ. ರಾಜಕೀಯ ವ್ಯವಸ್ಥೆನಲ್ಲಿ ಎಲ್ಲರೂ ಸಹ ಆಶಾಜೀವಿಗಳಾಗಿರ್ಬೇಕು. ನನಗೂ ಒಳ್ಳೆಯ ದಿನಗಳು ಬರುತ್ತೆ ಅಂತ ಹೇಳಿದ್ರೆ ತಪ್ಪೇನಿದೆ ಅದರಲ್ಲಿ? ಈಗ ಒಂದು ಕಡೆ ಸನ್ಮಾನ್ಯ ಸಿದ್ದರಾಮಯ್ಯನವರು ನಾನು ರಾಜಕೀಯ ಜೀವನದ ಅಂತಿಮ ಘಟ್ಟದಲ್ಲಿದ್ದೇನೆ ಅಂತ ಹೇಳ್ತಾರೆ ಒಂದು ಕಡೆ. ಅದರ ಅರ್ಥ ಅವರು ಅಧಿಕಾರ ಬಿಟ್ಟು ಹೋಗ್ತಾರೆ ಅಂತ ಅಲ್ಲ. ನಾನು ರಾಜ್ಯದ ಹಿತದೃಷ್ಟಿಯಿಂದ ಏನೆಲ್ಲ ಒಳ್ಳೆಯ ಕೆಲಸ ಮಾಡಬೇಕು, ಪಕ್ಷ ಬಯಸಿರೋವರೆಗೂ ನಾನು ಕೆಲಸ ಮಾಡ್ತೇನೆ, ಹೈಕಮಾಂಡ್ ಬಯಸಿರೋವರೆಗೂ ಕೆಲಸ ಮಾಡ್ತೇನೆ, ಶಾಸಕರು ಬಯಸಿರೋವರೆಗೂ ಕೆಲಸ ಮಾಡ್ತೇನೆ ಅನ್ನೋದರ ಅರ್ಥ ಅದು. ಹಾಗೆ ಡಿ ಕೆ ಶಿವಕುಮಾರ್ ಅವರು ಸಹ ನನಗೂ ಒಳ್ಳೆಯ ದಿನ, ಸಹಜವಾಗಿ ರಾಜಕಾರಣದಲ್ಲಿರುವಂತವ್ರು ಒಳ್ಳೆಯ ದಿನಗಳನ್ನ ಬಯಸುವಂತ. ಆ ಸಂದರ್ಭದಲ್ಲಿ ಒಪ್ಪಂದದ ವಿಚಾರ ಚರ್ಚೆಗೆ ಬರುತ್ತೆ. ಪರಮೇಶ್ವರ್ ಅವರು ಹೇಳ್ತಾರೆ, ಗೃಹ ಮಂತ್ರಿಗಳಾಗಿ ಅವ್ರು ಇಬ್ಬರೇ ರಾಜಕಾರಣ ಮಾಡ್ಕೊಳ್ಳೋದಿದ್ರೆ ಮಾಡ್ಕೊಳ್ಳಿ ಅಂತ ಹೇಳಿ. ನೋಡಿಯಪ್ಪ, ಯಾರು ಏನ್ ಹೇಳಿದಾರೋ ನನ್ಗೆ ಗೊತ್ತಿಲ್ಲ. ಮತ್ತೆ ಆಂತರಿಕವಾಗಿ ರಾಷ್ಟ್ರ ಮಟ್ಟದಲ್ಲಿ ಹೈಕಮಾಂಡ್ ಮತ್ತೆ ನಾಯಕರುಗಳ ಮಧ್ಯೆ ನಡೆದಿರುವಂತ ಮಾತುಕತೆ ನನಗಂತೂ ಗೊತ್ತಿಲ್ಲ. ಗೊತ್ತಿಲ್ಲದೆ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಅದ್ರ ಬಗ್ಗೆ ಮತ್ತೆ ಯಾಕಂದ್ರೆ ಅದರ ಬಗ್ಗೆ ಕಾಮೆಂಟ್ ಮಾಡುವಂತ ದೊಡ್ಡವನೂ ಅಲ್ಲ. ಅಂತಿಮವಾಗಿ ಹೈಕಮಾಂಡ್ ಮತ್ತು ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಹಾಗೂ ಮಲ್ಲಿಕಾರ್ಜುನ್ ಖರ್ಗೆ ಇನ್ನಿತರ ಮಧ್ಯೆ ಏನು ಮಾತುಕತೆ ನಡೆದಿದೆಯೋ ಅವರುಗಳಿಗೆ ಗೊತ್ತಿರುತ್ತೆ ಹೊರತು, ಅವರುಗಳಿಗೆ ಸಂದರ್ಭ ಬಂದಾಗ ಹೇಳಬೇಕೆ ಹೊರತು ಪ್ರತಿಯೊಬ್ಬರೂ ಅದರ ಬಗ್ಗೆ ವ್ಯಾಖ್ಯಾನ ಮಾಡಿದ್ರೆ ಅಷ್ಟೊಂದು ಸಮಂಜಸ ಅಲ್ಲ. ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ, ಪಕ್ಷ ಕಟ್ಟಲಿಕ್ಕೆ ಎಲ್ಲರ ಅವಶ್ಯಕತೆನೂ ಇದೆ. ಸನ್ಮಾನ್ಯ ಸಿದ್ದರಾಮಯ್ಯನವರಿಂದ ಹಿಡಿದು, ಖರ್ಗೆ ಅವರಿಂದ ಹಿಡಿದು, ಡಿ ಕೆ ಅವರಿಂದ ಹಿಡಿದು, ಪರಮೇಶ್ವರ್ ಅವರಿಂದ ಹಿಡಿದು, ಎಚ್ ಕೆ ಪಾಟೀಲ್ರಿಂದ ಹಿಡಿದು, ದೇಶಪಾಂಡೆ ಅವರಿಂದ ಎಲ್ಲರೂ ಸಹ ಈ ಪಕ್ಷಕ್ಕೆ ಕಾಂಟ್ರಿಬ್ಯೂಟ್ ಮಾಡಿರ್ತಕ್ಕಂಥದ್ದು. ಎಲ್ರಿಗೂ ಸಂದರ್ಭ ಬಂದಂಥ ಸಮಯದಲ್ಲಿ ಅವಕಾಶಗಳನ್ನ ಬೇರೆ ಬೇರೆ ರೀತಿಯ ಹಂತಗಳಲ್ಲಿ ಅವಕಾಶಗಳನ್ನು ಸಿಗೋದ್ರ ಮೂಲಕ ಆ ಅವಕಾಶಗಳ ಹಿನ್ನೆಲೆಯಲ್ಲಿ ರಾಜ್ಯದ ಹಿತವನ್ನ ಕಾಪಾಡ್ತಕ್ಕಂಥ ಸಮಾಜದ ಎಲ್ಲ ವರ್ಗದ ಜನ, ಅದು SC ಇರ್ಬೋದು, ST ಇರ್ಬೋದು, OBC ಇರ್ಬೋದು, ಮೈನಾರಿಟೀಸ್ ಇರ್ಬೋದು, ಒಕ್ಕಲಿಗರು ಇರ್ಬೋದು, ಬ್ರಾಹ್ಮಣರು ಇರ್ಬೋದು, ಲಿಂಗಾಯತರು ಇರ್ಬೋದು, ಸಮಾಜದ ಎಲ್ಲ ವರ್ಗದ ಜನ, ಅದರಲ್ಲೂ ಸಮಾಜದ ಕಟ್ಟಕಡೆಯ ಮನುಷ್ಯನ ಬದುಕನ್ನು ಸಹ ಹಸನು ಮಾಡ್ತಕ್ಕಂಥ, ಅದಕ್ಕೆ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ ಸಮಪಾಲು ಸಮಬಾಳು ಸಮಾನ ಅವಕಾಶ ಕೊಡಿಸ್ತಕ್ಕಂಥ ಮತ್ತು ಸಮಾಜವನ್ನ ಕಟ್ತಕ್ಕಂಥದಕ್ಕೆ ಕಾಂಗ್ರೆಸ್ನ ಎಲ್ಲರೂ ಸಹ ಬದ್ಧರಾಗಿ ಕೆಲಸ ಮಾಡುವಂಥದ್ದು ಆಗ್ಬೇಕೇ ಹೊರತು ಅವ್ರು ಬೇರೆ ಇವರು ಬೇರೆ. ಹೈಕಮಾಂಡ್ ಅಲ್ಲಿ ಏನೇನು ಚರ್ಚೆಗಳಾಗಿರ್ತವೋ, ಹೈಕಮಾಂಡಿನ ದೃಷ್ಟಿಕೋನ ಯಾವ್ಯಾವ ಸಂದರ್ಭದಲ್ಲಿ ಹೇಗೆ ತೀರ್ಮಾನಗಳನ್ನ ಮಾಡಬೇಕು ಅನ್ನೋದು ಹೈಕಮಾಂಡಿಗೆ ಬಿಟ್ಟಂತ ವಿಚಾರವೇ ಹೊರತು ಅದನ್ನ ಚರ್ಚೆ ಮಾಡುವಂಥದ್ದು ಅಷ್ಟೊಂದು ಸಮಂಜಸ ಅಲ್ಲ. ನಾನು ಇಷ್ಟೇ ಹೇಳಿಕೆ ಬಯಸ್ತೇನೆ, ಕಾಂಗ್ರೆಸ್ಸು ಎಲ್ಲರೂ ಸಹ ಒಟ್ಟಿಗೆ ಇರುವಂತ ಒಂದು ಅತ್ಯಂತ ಉತ್ತಮವಾದಂತ ಸೆಟಪ್ ಇರತಕ್ಕಂಥ ಮನೆ. ಯಾರು ಎಷ್ಟೇ ಏನೇ ಮಾತನಾಡಿದ್ರು ಸಹ ಅಂತಿಮವಾಗಿ ಪಾರ್ಟಿಯ ಹೈಕಮಾಂಡ್ ಮತ್ತು ಪಾರ್ಟಿ ತೀರ್ಮಾನವೇ ಅಂತಿಮ ಆಗುತ್ತೆ ಅನ್ನೋ ಮಾತನ್ನ ಹೇಳಿಕೆ